ಐನಿ ಟ್ಯಾಪ್ ಟೇಕ್ ಪೊಸಿಷನ್. ಸ್ಪೀಡಾಗಿ ಮಾಡಬೇಕು. ಕರೆಕ್ಟಾಗಿ 33 ಸೆಟ್ ಆಗಬೇಕು. ನಿಮ್ಮದು ರನ್ನಿಂಗ್ ಸ್ಪ್ರಿಂಟ್ ಇವೆಂಟ್ ಸ್ಪೀಡ್ ಆಗ್ಬೇಕಾದ್ರೆ ನೀವು ಐನಿ ಟ್ಯಾಪ ಮಾಡ್ಬೇಕು ಕಂಪಲ್ಸರಿ. ಬೆಳಿಗ್ಗೆ ಯಾರು ಅದನ್ನೇ ಹೇಳೈತಿ. ಇದು ಕೆಲವೊಂದಿಷ್ಟು ಜನದ ಏನಾಗತ್ತೈತಿ ಲಾಂಗ್ ಓಡಾತ್ತೀರಿ, ಲಾಂಗ್ ಓಡ್ತೀರಿ, ಬಟ್ ಸ್ಪ್ರಿಂಟ್ ಹೆಂಗೆ ಕೇಳ್ಬೇಕು ಅಂತ ಗೊತ್ತಾಯಿಲ್ಲ ನಿಮಗೆ. ಮೂಮೆಂಟ್ ಸ್ಲೋ ಭಾಳ ಐತಿ ರನ್ನಿಂಗ್. ಲಾಂಗ್ ಸ್ಟೆಪ್ ಆಗ್ತಿರಿ ಓಕೆ, ಆದರೆ ಸ್ಪ್ರಿಂಟ್ ಓಡ್ಬೇಕಲ್ಲ, ಹೆಜ್ಜೆ ಸ್ಪೀಡ್ ಕಿತ್ತಿಡೋಕೆ ತಯಾರಿಲ್ಲ ನಿಮಗೆ, ಆಗವತ್ತು ನಿಮಗೆ. ತೀತು ಅದಕ್ಕೆ ಐನಿ ಟ್ಯಾಪ್ ಕಂಪಲ್ಸರಿ ಮಾಡಲೇಬೇಕು. ಸ್ಪೀಡ್ ಆಗ್ಬೇಕು ವರ್ಕೌಟ್. ತೀತು ಟೇಕ್ ಪೊಸಿಷನ್. ಕೈ ಇಟ್ಕೋರಿ, ಕರೆಕ್ಟಾಗಿ ಹೊಡಿಬೇಕು ಕಾಲು. ಕೈಲಿರ್ಬೇಕು, ಕಾಲ ಬರ್ಬೇಕು ಮೇಲೆ. ತೀತು ಟೇಕ್ ಪೊಸಿಷನ್. 1 2 3 4 5 6 7 8 9 10 11 12 13 14 ಸ್ಪೀಡ್ ಆಗ್ಬೇಕು. 15 16 17 18 19 20 21 22 23 24 25 26 27 28 29 30. ವೆರಿ ಗುಡ್. ರಿಲ್ಯಾಕ್ಸ್. ಬ್ರೀದಿಂಗ್ ವಿದೌಟ್. ಟೇಕ್ ಪೊಸಿಷನ್. ಸ್ಟ್ರೆಂತ್ ಬಿಲ್ಡ್ ಆಗ್ಬೇಕು, ಮತ್ತು ಸ್ಪೀಡ್ ಆಗ್ಬೇಕು. ಟೇಕ್ ಪೊಸಿಷನ್. ಲೈನ್ ಸ್ಟ್ರೇಟ್ ಇರಲಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ರಿಲ್ಯಾಕ್ಸ್. ಸ್ಪೀಡ್ ಆಗ್ಬೇಕು ಮೂಮೆಂಟ್, ಬಾಡಿ ಮುಂದಿರ್ಬೇಕು. ಗೊತ್ತಾಯಿತು. ಟೇಕ್ ಪೊಸಿಷನ್. ಸ್ಪೀಡ್ ಆಗ್ಬೇಕು ಮೂಮೆಂಟ, ತುದಿಗಾಲ ಮೇಲೆ ವರ್ಕ್ ಆಗ್ಬೇಕದ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ರಿಲ್ಯಾಕ್ಸ್. ಟೇಕ್ ಪೊಸಿಷನ್. 1 2 3 4 5 6 7 8 ಸ್ಪೀಡ್ ಆಗಲಿ. 9 10 11 12 13 14 15 16 17 18 19 20 21 22 23 24 25 26 27 28 29 30. ರಿಲ್ಯಾಕ್ಸ್. ನಿಂತಲ್ಲೇ ರನ್ ಮಾಡಬೇಕು. ಸ್ಪೀಡ್ ಆಗ್ಬೇಕು ಮೂಮೆಂಟ, ಕೈ ಕಂಟಿನ್ಯೂ ಸ್ವಿಂಗ್ ಆಗ್ಬೇಕು, ಹೋಗ್ಬೇಕು ಹಿಂಗೆ. ಟೇಕ್ ಪೊಸಿಷನ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. ರಿಲ್ಯಾಕ್ಸ್. ಹಾಕಿದಂಗೆ ಲಾಂಗ್ ಸ್ಟೆಪ್ ಹಾಕ್ಬೇಕು. ತೀತ್ರಿ ಹಿಂದಿನ ಕಾಲು ಸ್ಟ್ರೇಟ್ ಇರಬೇಕು. ಇದು ಎಲ್ ಸೈಪ್ ಇರ್ಬೇಕು. ಗೊತ್ತಾಯಿತು. ಕಾಲು ಎಬಿಸಿ ಹಾಕ್ಬೇಕಾ ಕರೆಕ್ಟಾಗಿ. ಮೊದಲು ಬಲಗಾಲ ಹಾಕ್ರಿ ಅಲ್ಲ. ನಿಮಗೆ ಎಷ್ಟು ಸಾಧ್ಯ ಆಗತ್ತಿಲ್ಲ ಅಷ್ಟು ಕಾಲು ಅಗಲ ಹಾಕ್ಬೇಕಾ. ಹಿಂದಿನ ಕಾಲು ಸ್ಟ್ರೇಟ್ ಇರಬೇಕು, ಮುಂದಿನ ಕಾಲ ಎಲ್ ಸೈಪ್ ಇರ್ಬೇಕು. ಎಲ್ ಸೈಪ್. ಅದೇ ಕಾಲನ್ನ ತೆಗೆದು ಮತ್ತೆ ಮುಂದೆ ಹಾಕ್ಬೇಕು ರೀ, ಮುಂದೆ ಬರ್ಬೇಕಾ. ಇನ್ನೊಮ್ಮೆ ಈಗ ಮೊದಲು ಬಲಗಾಲ ಹಾಕಿರಲ್ಲ, ಮೊದಲು ವಿಜಿಲ್ ಹಾಕಿದಾಗ ಬಲಗಾಲ ಹಾಕಿರಿ, ಸೆಕೆಂಡ್ ವಿಜಿಲ್ ಹಾಕಿದಾಗ ಎಡಗಾಲನ್ನು ತೆಗೆದು ಸ್ಟ್ರೇಟ್ ನಿಲ್ಬೇಕಾ. ಮತ್ತು ವಿಜಿಲ್ ಹಾಕಿದಾಗ ಎಡಗಾಲ ಇಡಬೇಕು, ಮತ್ತು ವಿಜಿಲ್ ಹಾಕಿದಾಗ ಬಲಗಾಲನ್ನು ತೆಗೆದು ಮುಂದೆ ಇಡಬೇಕು, ಮತ್ತು ಬಲಗಾಲ ಇಡಬೇಕು. ಗೊತ್ತಾಯಿತು. ಟೇಕ್ ಪೊಸಿಷನ್. ಕೈ ಹಿಂದೆ ಇರ್ಬೇಕಾ. ಕಾಲು ಎಲ್ ಸೈಪ್ ಇರ್ಬೇಕು. ಎಲ್ ಸೈಪ್. ಹಿಂದಿನ ಕಾಲು ಸ್ಟ್ರೇಟ್ ಇರ್ಬೇಕು. ನಿಂತ್ಕೋಬೇಕು. ಎಡಗಾಲ್ ಲೆಫ್ಟ್ ಲ್ಯಾಗ್. ಹಿಂದಿನ ಕಾಲು ಸ್ಟ್ರೇಟ್ ಇರಲಿ, ಮುಂದಿನ ಕಾಲು ಎಲ್ ಸೈಪ್ ಬರಲಿ. ಎಲ್ ಸೈಪ್ ಬಂದಿರ್ಬೇಕು, ಬಾಡಿ ಸ್ಟ್ರೇಟ್ ಇರ್ಬೇಕು. ಬ್ಯಾಕ್ ಲೆಗ್ ಸ್ಟ್ರೇಟ್ ಇರ್ಬೇಕು. ಫ್ರಂಟ್ ಲೆಗ್ ಎಲ್ ಸೈಪ್ ಬರಲಿ. ಹೋಲ್ಡ್ ಮಾಡಿ ಡೋರಿ. ಕಾಲಿನ ಸರ್ಸೋಂಗಿಲ್ಲ. ಲೆಗ್ ಯಾವ್ದು ನೋಡ್ರಿ, ಕನ್ಫ್ಯೂಸ್ ಆಗತ್ತೆ ರೀ. ಯಾವ್ದು ಇಡ್ಬೇಕು, ಬಲಗಾಲ ಇಡ್ಬೇಕು ರೀ, ಮತ್ತು ಯಾವ್ದು ಇಡಾದ ರೀ. ಕಾಲು ಮುಂದೋರಿ, ಹಿಂತ್ಕೋದ್ನ ಕಾಲು ಸ್ಟ್ರೇಟ್ ಇರಲದ, ಸ್ಟ್ರೇಟ್ ಮಾಡು. ಬಾಡಿ ಸ್ಟ್ರೇಟ್
ಲೆಫ್ಟ್ ಲೆಗ್ ಮುಂದಿಡ್ಬೇಕು. ಎಲ್ ಸೇಪ್ ಬರಲಿ ಖುಷಿಯವ್ರ. ಹಿಂದಿನ ಕಾಲು ಸ್ಟ್ರೇಟ್ ಇರಲಿ, ಲಾಂಗ್ ಸ್ಟೆಪ್ ಹಾಕ್ಬೇಕು ರೀ. ಲಾಂಗ್ ಸ್ಟೆಪ್ ಗುಡ್, ವೆರಿ ಗುಡ್. ನೀವು ನೋಡ್ರಿ ಜಡ್ಸು ರೀ. ಹಾಂ ಕಡಿತನ್ರಿ. ಎಲ್ ಸೇಪ್ ಇರಲಿ, ಬಾಡಿ ಸ್ಟ್ರೇಟ್ ಇರಲಿ, ನಿಲ್ಬೇಕು, ಹೋಲ್ಡ್ ಮಾಡಿ ನಿಂತ್ಕೋಬೇಕು. ಈಗ ಕೈ ಮುಂದಿಡ್ಬೇಕು, ತೆಗೆದು ಮೊಣಕಾಲಿನ ಮೇಲೆ ಇಡ್ಬೇಕು. ಗೊತ್ತಾಯಿತು? ಸ್ಟೆಪ್ ಇಟ್ಟುಗಳೇ ಮೊದಲು ಲೆಫ್ಟ್ ಲೆಗ್ ಹಾಕ್ರಿ. ಲಾಂಗ್ ಸ್ಟೆಪ್ ಹಾಕ್ಬೇಕಾ, ಕಾಲು ಕರೆಕ್ಟಾಗಿ ಹಿಂಗೆ ಎಬಿಸಿ ಹಾಕ್ರಿ. ಹಿಮ್ಡ ಹಚ್ಬಿಟ್ಟು ತುದಿಗಾಲ ಇಟ್ರಿ. ಕೈ ಕರೆಕ್ಟ್ ಹಿಂಗೆ ಸ್ಟ್ರೇಟ್ ಬರಲಿ. ಹಿಂಗೆ ಅಂದ್ರೆ ಬಾಡಿ ಸ್ಟ್ರೇಟ್ ಆಗಿರ್ತೈತೆ. ಕೈ ಮುಂದಿದ್ದು ಅಂದರೆ ಬಾಡಿ ಸ್ಟ್ರೇಟ್ ಇರೋಂಗಿಲ್ಲ, ಗೊತ್ತಿರಲ್ಲ ಅದು. ಎಲ್ ಸೇಪ್ ಬರಲಿ, ಬಾಡಿ ಸ್ಟ್ರೇಟ್ ಇರಲಿ. ಹಾಂ, ಈ ಕಡೆ ತಿರುಗ್ರಿ. ಫಸ್ಟ್ ಸೈಡ್ ಸಿಟಪ್ಸ್ ಮಾಡ್ಬೇಕು. ಸೈಡ್ ಸಿಟಪ್ಸ್ ಏನು ಮಾಡಿರ್ತಿರಲ್ಲ, ಎಲ್ಲಿ ಕೂತಿರ್ತಿರಲ್ಲ ಅಲ್ಲೇ ಹೇಳ್ಬೇಕು. ಕೂತೋರಿ. ಕೂತೋರಿ, ಏಟದ್ನಿಲ್ಲ ಅವ್ರು ಹಂಗೆ. ಹಾಂ, ಈ ಕಡೆ ಕಾಲು ತೆಗಿಲಿ, ಸೈಡ್ ಇಟ್ಕೋಬೇಕು. ಹಾಂ, ಕಾಲು ಎಬ್ಬಿಸಿ ಇಟ್ಕೋಬೇಕು. ಹಾಂ, ಗುಡ್. ಕೂತೋರಿ. ಹಾಂ, ಮೊದಲನೇ ವಿಜಿಲ್ಗೆ ಫುಲ್ ಬೆಂಡ್ ಆಗ್ಬೇಕು. ಕೈ ಮುಂದೆ ಮಾಡ್ಕೋತಾನೆ ಒಂದು ಡಿಪ್ಸ್ ಹೊಡಿಬೇಕು. ಮತ್ತು
ಹಂಗೆ ಹೇಳ್ಬೇಕು. ತಿಳಿತು? ನೀ ಬೆಂಡ್ ಆಗೋಂಗಿಲ್ಲ, ಯಾವುದೇ ಕಾರಣಕ್ಕೂ ನೀ ಬೆಂಡ್ ಆಗೋಂಗಿಲ್ಲ. ಮತ್ತು ಸೆಕೆಂಡ್ ವಿಜಿಲಿಗೆ ಮೊದಲು ಬಲಗಾಲ ಹಾಕಿರ್ತಾರಲ್ಲ, ಸೆಕೆಂಡ್ ವಿಜಿಲಿಗೆ ಏನು ಮಾಡಬೇಕು, ಲೆಫ್ಟ್ ಲೆಗ್ ಹಾಕ್ಬೇಕು, ಮತ್ತು ಮುಂದ್ಗಡೆ ಹೋಗ್ಬೇಕು, ಮತ್ತು ಕೈ ನೆಲಕ್ಕೆ ತೊಗೊಂಡು ಡಿಪ್ಸ್ ಹೊಡಿಬೇಕು. ನೀ ಬೆಂಡ್ ಆಗೋಂಗಿಲ್ಲ. ಗೊತ್ತಾಯಿತು? ಈಗ ಹಿಂಗೆ ಮಾಡಿರ್ತಾರಲ್ಲ, ಲಾಂಗ್ ಸ್ಟೆಪ್ ಹಾಕ್ಬೇಕು. ಗೊತ್ತಾಯಿತು? ಸ್ಪೀಡ್ ಆಗ್ಬೇಕು. ವಿಜಿಲ್ ಹಾಕಿರಪ್ಪ ಸ್ಪೀಡ್ ಆಗ್ಬೇಕು. ತಿಳಿತು? ಫಸ್ಟ್ ವಿಜಿಲ್ ಹಾಕಿದಾಗ ಕಂಟಿನ್ಯೂ ಬಾಯ್ ಮಾಡಿರಿ. ಸೆಕೆಂಡ್ ವಿಜಿಲಿಗೆ ರೈಟ್ ಲೆಗ್ ಹಾಕಬೇಕು. ಹಾಂ, ಡಿಪ್ಸ್ ಹೊಡಿಬೇಕಾ? ಎಲ್ಲರೂ ಸೇಮ್ ಎಟ್ ಎ ಟೈಮ್ ಬರ್ಬೇಕಾ? ಗುಡ್. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.